ಪ್ರಶ್ನೆ 1. ಭಾರತಕ್ಕೆ ಭೇಟಿ ನೀಡಿದ ಮೊದಲ ಚೀನೀ ಯಾತ್ರಿಕ ಯಾರು? ಆಪ್ಷನ್ ಎ ಹುಯಿಂಗ್ಸ್ತಾನ್, ಆಪ್ಷನ್ ಬಿ ಪಾಹಿಯಾನ, ಆಪ್ಷನ್ ಸಿ ನಿಜಾಂ ಖಾನ್, ಆಪ್ಷನ್ ಡಿ ಇಥಿಂಗ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಹಿಯಾನ. ಪ್ರಶ್ನೆ 2. ಮಹಾಭಾರತ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು? ಆಪ್ಷನ್ ಎ 15 ದಿನಗಳು, ಆಪ್ಷನ್ ಬಿ 18 ದಿನಗಳು, ಆಪ್ಷನ್ ಸಿ 21 ದಿನಗಳು, ಆಪ್ಷನ್ ಡಿ 17 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 18 ದಿನಗಳು. ಪ್ರಶ್ನೆ 3. ಮಹಾಭಾರತ ನಡೆದ ಕುರುಕ್ಷೇತ್ರ ಯುದ್ಧದ ಸ್ಥಳ ಯಾವುದು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ. ಪ್ರಶ್ನೆ 4. ಕರ್ನಾಟಕದಲ್ಲಿ ಏಕೈಕ ಅಗ್ನಿಸಾಲಿಗ್ರಾಮ ಶಿವಲಿಂಗ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಚಿತ್ರದುರ್ಗ, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಮಗಳೂರು. ಪ್ರಶ್ನೆ 5. ಕನ್ನಡದ ಕಾದಂಬರಿಯ ಪಿತಾಮಹ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ದ ರಾ ಬೇಂದ್ರೆ, ಆಪ್ಷನ್ ಸಿ ಗಳಗನಾಥ, ಆಪ್ಷನ್ ಡಿ ಶಿವರಾಮ್ ಕಾರಂತ್. ಸರಿಯಾದ ಉತ್ತರ ಆಪ್ಷನ್ ಸಿ ಗಳಗನಾಥ. ಪ್ರಶ್ನೆ 6. ಅರಣ್ಯನಾಶದಿಂದ ಏನು ಕಡಿಮೆಯಾಗುವುದು? ಆಪ್ಷನ್ ಎ ಸುಂಟರಗಾಳಿ, ಆಪ್ಷನ್ ಬಿ ಭೂಸವೆತ, ಆಪ್ಷನ್ ಸಿ ಮಣ್ಣಿನ ಸವೆತ, ಆಪ್ಷನ್ ಡಿ ಮಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಳೆ. ಪ್ರಶ್ನೆ 7. ತುಂಗ ಮತ್ತು ಭದ್ರಾ ನದಿಗಳು ಸೇರುವ ಸ್ಥಳದ ಹೆಸರೇನು? ಆಪ್ಷನ್ ಎ ಕೂಡ್ಲಿ, ಆಪ್ಷನ್ ಬಿ ಭದ್ರಾವತಿ, ಆಪ್ಷನ್ ಸಿ ಕೂಡಲ ಸಂಗಮ, ಆಪ್ಷನ್ ಡಿ ಶೃಂಗೇರಿ. ಸರಿಯಾದ ಉತ್ತರ ಆಪ್ಷನ್ ಎ ಕೂಡ್ಲಿ. ಪ್ರಶ್ನೆ 8. ಕನ್ನಡ ರತ್ನತ್ರಯರಲ್ಲಿ ಮೊದಲು ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಚೆನ್ನ, ಆಪ್ಷನ್ ಡಿ ಪೊನ್ನ. ಸರಿಯಾದ ಉತ್ತರ ಆಪ್ಷನ್ ಎ ಪಂಪ. ಪ್ರಶ್ನೆ 9. ಹಿಡಿಕಲ್ ಆಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ? ಆಪ್ಷನ್ ಎ ಘಟಪ್ರಭಾ, ಆಪ್ಷನ್ ಬಿ ಮಲಪ್ರಭಾ, ಆಪ್ಷನ್ ಸಿ ವರದಾ, ಆಪ್ಷನ್ ಡಿ ಭೀಮಾ. ಸರಿಯಾದ ಉತ್ತರ ಆಪ್ಷನ್ ಎ ಘಟಪ್ರಭಾ. ಪ್ರಶ್ನೆ 10. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ.